ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಬೆಳಗ್ಗೆ 15ನೇ ದಿನದ ವ್ಲಾಗ್ ಇದು. ಬೆಳಗ್ಗೆ 6:45 ಗಂಟೆ ಆಗಿತ್ತು. ಯಾಕೆ ಇಷ್ಟು ಲೇಟಾಗಿ ಎದ್ದಿದ್ದೀನಿ ಹೋಟೆಲ್ ಇದ್ದರೆ ಕೂಡ ತುಂಬಾ ಹೊಟ್ಟೆ ನೋವ್ತಾಯಿತ್ತು. ನನಗೆ ಒಂಥರ ಜೀವನೇ ಹೋದಂಗೆ ಆಗ್ತಿತ್ತು, ಅಷ್ಟು ಹೊಟ್ಟೆ ನೋವ್ತಾಯಿತ್ತು. ಸೊ ಎದ್ದಿದ್ದು ಲೇಟಾಗಿ ಎದ್ದು ಅಲ್ಲೆಲ್ಲ ಗಲೀಜಾಗ್ಬಿಟ್ಟಿತ್ತು. ಏನೋ ರಾತ್ರಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೋಪ್ ಹಾಕಿ ಫಸ್ಟ್ ಎಲ್ಲ ನೀಟಾಗಿ ಒರೆಸಿ ಉಜ್ಜಿಬಿಟ್ಟು ಆಮೇಲೆ ಒರೆಸಿ ನೀರಿಗೆಲ್ಲ ಬಿಸಿ ಮಾಡಿಕೊಂಡು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನೂ ಮಾಡಿಕೊಂಡು ಹೋಟೆಲ್ಗೆ ಹೋಗೋಷ್ಟರೊಳಗಾಗಿ ಲೇಟಾಗಿದ್ದರೆ ಕೂಡ ನಾನು ಪಾತ್ರೆ ಉಜ್ಜಿ ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಕೆಲಸನೂ ಮುಗಿಸಿ ಚಟ್ನಿ ಎಲ್ಲ ರುಬ್ಬೋದಕ್ಕೆ ಬಂದೆ. ಸೊ ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಬಂದು ಕೂಡ ಹೊಟ್ಟೆ ವಿಪರೀತ ನೋವ್ತಿತ್ತು, ಸುಸ್ತು, ತಲೆನೋವು, ಒಂಥರ ಜೀವನೇ ಸುಸ್ತಾಗಿ ಬಿಟ್ಟರೆ ಮಲ್ಗೋಣ ಅನ್ನೋ ಸ್ಟೇಜಲ್ಲೇ ಇದ್ದೆ ನೆನ್ನೆ ಎಲ್ಲ. ನಾನು ಅಷ್ಟು ಸಾಕಾಗಿತ್ತು. ಬಟ್ ಸ್ನಾನ ಎಲ್ಲ ಮಾಡಿದ್ದೆಲ್ಲ ಸಂಜೆನೆ. ಹೋಟೆಲ್ ಹತ್ರ ಹೋಗಿ ಕೆಲಸಕ್ಕೂ ಹೋಗಿ ಮನೆಗೆ ಬಂದು ಮತ್ತು ಮಧ್ಯಾಹ್ನ ಪಪ್ಪು ಸಾಂಬಾರು ಮಾಡಿ ಅನ್ನ ಮಾಡಿಕೊಂಡೆ. ತಿನ್ನೋಷ್ಟರೊಳಗಾಗಿ ಸುಸ್ತಾಯಿತು. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ನೈಟು ಚಿತ್ರಾನ್ನ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದು. ಇಷ್ಟೇ ಇವತ್ತಿನ ವ್ಲಾಗಲ್ಲಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಮಾತಾಡೋರು 100 ಮಾತಾಡ್ತಾ ಇರ್ತಾರೆ, ಆದರೆ ನಾವೇನು ಅಂತ ನಮ್ಮ ಆತ್ಮಸಾಕ್ಷಿಗೆ ಗೊತ್ತಿದ್ರೆ ಸಾಕು ಅಂತ ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಇವತ್ತು ಅಂದರೆ, ಮಾತಾಡೋರಿಗೆ 100 ಕಾರಣ ಸಿಗುತ್ತೆ. ನಾನು ಕೂತ್ಕೊಂಡ್ರೂ ತಪ್ಪು, ನಿಂತ್ಕೊಂಡ್ರೂ ತಪ್ಪು, ಕೆಲಸ ಮಾಡಿದ್ರೂ ತಪ್ಪು. ಸೊ ಒಂದು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂದರೆ ಆ ಯೂಟ್ಯೂಬಿಂದ ಒಂದು ಕೆಟ್ಟದಾಗಿ ಬಿಂಬಿಸೋರು ಇರ್ತಾರೆ. ಇವೆಲ್ಲ ಅವಳಿಗೆ ಬೇಕಿತ್ತಾ ಅಂತಾರೆ. ನಾಳೆ ದಿನ ಇನ್ನೇನಾದರೂ ಮಾಡಿದಾಗ ಏನು ಇಲ್ಲದೇ ಇವಳು ಮಾಡ್ತಿದ್ದಾಳ ಅಂತ ಕೇಳ್ತಾರೆ. ಸೊ ಒಂದು ನೀಟಾಗಿ ಡ್ರೆಸ್ ಮಾಡಿಕೊಂಡ್ರು ಏನೋ ರೀಸನ್ ಇದೆ ಅಂತ ಹೇಳ್ತಾರೆ, ಒಂದು ಮಾಡ್ಕೊಂಡಿಲ್ಲ ಅಂದರೆ ಇನ್ನೇನೋ ಒಂದು ಹೇಳ್ತಾರೆ. ಈ ಥರ ನಾವು ಏನು ಕೆಲಸ ಮಾಡಿದ್ರೂ ಒಂದು ತಪ್ಪು ಹುಡುಕಿ ಮಾತಾಡೋರು 100 ಮಾತಾಡ್ತಾನೆ ಇರ್ತಾರೆ. ಬಟ್ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ಆತ್ಮಸಾಕ್ಷಿ ಮೆಚ್ಚಿದ್ರೆ ಸಾಕು, ಆಮೇಲೆ ಬೇರೆಯವರು ನಮ್ಮನ್ನು ಮೆಚ್ಚಬೇಕು. ಫಸ್ಟು ನಾವು ಏನು ಮಾಡ್ತೀವಿ ಅಂದರೆ ನಮ್ಮನ್ನು ಅವ್ರು ಮೆಚ್ಕೋಬೇಕು, ಇವ್ರು ಮೆಚ್ಕೋಬೇಕು, ಅವ್ರಿಗೆ ಅನುಗುಣವಾಗಿ ನಾವು ಬದುಕಬೇಕು ಅಂತ ನಮ್ಮ ಪ್ರತಿಯೊಂದೂ ನಾವು ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಹೇಗೆ ಒಂದು ಡ್ರೆಸ್ ಸೆನ್ಸಲ್ಲಿ ಆಗಿರ್ಬೋದು, ನಾವು ನಡ್ಕೊಳ್ಳೋ ರೀತಿಯಲ್ಲಿ ಆಗಿರ್ಬೋದು, ನಮಗೆ ಅದು ಕಂಫರ್ಟಬಲ್ ಇರೋದಿಲ್ಲ, ಆದರೆ ಕೂಡ ನಾವು ಅವ್ರಿಗೋಸ್ಕರ ನಾವು ಬದುಕೋದಕ್ಕೆ ಹೋಗ್ತೀವಿ. ಸೊ ಅದನ್ನು ಫಸ್ಟ್ ಬಿಡಬೇಕು. ನಾವು ಅವ್ರಿಗೋಸ್ಕರ ಬದುಕಿದ್ರೆ ಕೂಡ ಅವಾಗ ಏನಾಗುತ್ತೆ ಅಂದರೆ ಅವರು ಅದನ್ನೇ ಅಡ್ವಾಂಟೇಜಾಗಿ ತೊಗೋಬೋದು. ಇನ್ನೊಂದು ಮತ್ತು ಅದರಲ್ಲಿ ಏನಾದರೂ ಒಂದು ಇದು ಮಾಡ್ಬೋದು. ಫಸ್ಟ್ ಯಾರು ಏನೇ ಅಂದ್ಕೊಳ್ಳಿ, ಯಾರು ಹೇಗೆ ಇರಲಿ, ಫಸ್ಟ್ ನಾನು ಹೇಗಿದ್ದೀನಿ, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಅರಿವಿರಬೇಕು. ಸೊ ಫಸ್ಟು ನನ್ನ ಆತ್ಮಸಾಕ್ಷಿಗೆ ಇದು ಕರೆಕ್ಟ್, ಇದು ರೈಟ್, ಇದು ನಾನು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದೀನಿ, ನಾನು ಯಾವುದೇ ಕೆಟ್ಟ ದಾರಿಯಲ್ಲಿ ನಾನು ಹೋಗ್ತಿಲ್ಲ ಅಂತ ನನಗನ್ಸಿದ್ರೆ ಅಲ್ಲಿಗೆ ಅದು ಕರೆಕ್ಟ್ ಅಂತ ಅನ್ಕೋಬೋದು. ಸೊ ಈ ಮಾತು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾಯಿದ್ದೀನಿ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಮದುವೆ ಆದಮೇಲೆ ಗಂಡಂದ್ರನ್ನ ಮೆಚ್ಸೋಕೆ ಹೋಗ್ತಾರೆ, ಅತ್ತೆ ಮಾವನ್ನ ಮೆಚ್ಸೋಕೆ ಹೋಗ್ತಾರೆ. ಹುಟ್ಟಿದ ಮನೆಯಲ್ಲಿ ತಂದೆ ತಾಯಿನ, ಅಪ್ಪ ಅವರ ದೊಡ್ಡಪ್ಪ ದೊಡ್ಡಮ್ಮಂದ್ರನ್ನ, ಅಣ್ಣ ತಮ್ಮಂದ್ರನ್ನ, ಸುಮಾರು ಜನನ ಅಣ್ಣ ಅತ್ತಿಗೆನ ಮೆಚ್ಚಿಸ್ಕೊಂಡೇ ಬರ್ತಾ ಇರ್ತಾರೆ. ಬಟ್ ಅವರು ಒಂದು ಇದು ಚೇಂಜ್ ಆದಮೇಲೆ ಕೂಡ ಸೊ ಅಲ್ಲಿ ಕೂಡ ಮೆಚ್ಚಿಸ್ಬೇಕು. ಒಂದು ಇದರಲ್ಲಿ ಹಸ್ಬೆಂಡ್ನ ಮೆಚ್ಚಿಸ್ಬೇಕು, ಆಮೇಲೆ ಅತ್ತೆ ಮಾವನ, ಅವರು ಹೆಣ್ಮಕ್ಳನ್ನ, ಆಮೇಲೆ ಮಕ್ಕಳನ್ನ. ಸೊ ಅವ್ರ ಲೈಫೆಲ್ಲ ಇದೇ ಥರ ಆಗೋಗ್ಬಿಟ್ರೆ ಅವ್ರು ಬದುಕೋದು ಯಾವಾಗ? ಅವರು ಒಂದು ಸ್ಯಾಕ್ರಿಫೈಸಲ್ಲಾಗಿ ಅವ್ರು ಇದಾಗೋದು ಯಾವಾಗ? ಮನಸ್ಫೂರ್ತಿಯಾಗಿ ನನಗೆ ನಾನು ಬದುಕಿದ್ದೀನಿ ಅಂತ ಅನಿಸೋದು ಯಾವಾಗ? ಈ ಥರ ಮದುವೆ ಆದಮೇಲೆ ಪ್ರತಿಯೊಬ್ಬರು ಅವರವರೇ ಜೀವನದಲ್ಲಿ ಅವರವರೇ ಅಲ್ಲಲ್ಲೇ ಸ್ಯಾಕ್ರಿಫೈಸ್ ಆಗ್ತಾ ಇರ್ತಾರೆ. ಒಂದು ಓದೋ ವಿಷಯದಲ್ಲಾಗಿರ್ಬೋದು, ಇನ್ನೇನೋ ಕೆಲಸ ಮಾಡೋ ವಿಷಯದಲ್ಲಾಗಿರ್ಬೋದು, ಒಂದು ಡ್ರೆಸ್ ವಿಷಯದಲ್ಲಾಗಿರ್ಬೋದು, ಇನ್ನೇನೋ ಒಂದು ವಿಷಯದಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೆ ಸ್ಯಾಕ್ರಿಫೈಸೇ ಇರೋದಿಲ್ಲ. ಬಟ್ ಆದರೂ ಅವರು ಅದನ್ನು ಇನ್ನೊಬ್ರಿಗೋಸ್ಕರ ಬದುಕ್ತಾ ಇರ್ತಾರೆ. ಈಗ ಕೆಲವ್ರಿಗೆ ಸೈನ್ಸ್ ಮಾಡಬೇಕು ಅಂತ ಇರುತ್ತೆ. ಬಟ್ ಇನ್ನು ಕೆಲವರು ಹೇಳ್ತಾರೆ ಅಪ್ಪ ಅಮ್ಮ ಇಲ್ಲ ನೀನು ಇದನ್ನೇ ಮಾಡಬೇಕು ಅಂತದ್ದು ಅಪ್ಪ ಅಮ್ಮನಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಸೊ ಆ ಮದುವೆ ಅವ್ರಿಗೆ ಇಷ್ಟ ಇರೋದಿಲ್ಲ, ಆ ಮದುವೆ ಅಪ್ಪ ಅಮ್ಮನಿಗೋಸ್ಕರ ಮದುವೆ ಮಾಡ್ಕೊತಾರೆ, ಅದು ಸ್ಯಾಕ್ರಿಫೈಸ್ ಇರೋದಿಲ್ಲ ಅವ್ರಿಗೆ. ಸೊ ನಾನು ಅದನ್ನೆಲ್ಲ ತಪ್ಪು ಅಂತ ಹೇಳಲ್ಲ. ಬಟ್ ಎಲ್ಲದನ್ನೂ ಬಿಟ್ಕೊಡ್ತಾ ಬಂದರೆ ಜೀವನದಲ್ಲಿ ಏನಾಗುತ್ತೆ ಅಂದರೆ ನಾವು ಅಷ್ಟು ಮಾಡಿದ್ರೆ ಕೂಡ ಅವರು ಏನು ಮಾಡ್ತಾರೆ, ಸೊ ಏನು ಮಾಡಿದಾಳೆ ನಮಗೋಸ್ಕರ ಅವಳ ಜೀವನ ಚೆನ್ನಾಗಿರಲಿ ಅಂತ ತಾನೇ ನಾವು ಮಾಡಿದ್ದು ಅಂತ ಹೇಳಿ ಮತ್ತೆ ಉಲ್ಟಾ ಮಾತಾಡ್ತಾರೆ. ಸೊ ಆವಾಗ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಅವ್ರಿಗೋಸ್ಕರ ನಾವು ಬದುಕಿದ್ರೆ ಕೂಡ 100 ಜನ 100 ಮಾತಾಡ್ತಾನೇ ಇರ್ತಾರೆ. ಇದಕ್ಕೆ ನಾವು ತಲೆ ಕೆಡಿಸ್ಕೊಬಾರ್ದು ಅಂತ ಹೇಳ್ತೀನಿ ಅಷ್ಟೇ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಡೈಲಿ
ರುಟೀನು ಡೈಲಿ ಏನೆಲ್ಲ ಕೆಲಸ ಇರುತ್ತೆ ಅದನ್ನ ಕಂಪಲ್ಸರಿ ಮಾಡ್ಕೊಳ್ತಾ ಹೋಗ್ತಾ ಇರೋದು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಪ್ಲೀಸ್ ಪ್ರತಿಯೊಬ್ಬರು ಫುಲ್ಲು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ, ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ.